ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನಾನಂತೂ ಆರಾಮದೇನಿ. ನೀವು ಆರಾಮದೇನೆ ತಿಳ್ಕೊಂಡು ಹಾಯ್ ಗಾಯ್ಸ್. ಇವತ್ತು ಬಾಲಾಜಿ ಟೆಂಪಲ್ ರೀಚ್ ಆದ್ವೀಗ. ಈ ಗುಡಿ ನೋಡಿ ನನಗೆ ಗೊತ್ತೇನು, ನಮ್ಮ ಅಣ್ಣ ನಾವು ಕ್ರಾಕ್ಸ್ ತೊಗೊಂಡಿದ್ದೀವಿ. ಅದೇ ಕ್ರಾಕ್ಸ್ ಜೋಡಿ ಮ್ಯಾಗ ಕಳ್ತಿದ್ದು. ಇದೇ ಗುಡಿ ನೋಡಿ ನಂಗೆ ನೆನಪತ್ತು. ಸ್ಪಿರಿಚುವಲ್ ಚೆನ್ನಾಗಿರ್ಬೇಕಾದ್ರೆ ನೀವು ನಾಗ ಸಾಧು ಅಲ್ಲಿ ಬಂದು ಈಗ ಹೇಳ್ರಿ, ಫಸ್ಟ್ನಿಂದ ಹೇಳ್ರಿ ತಮ್ಮ ಹೆಸರು. ಹನುಮಂತಾಚಾರ್ ಉಮದಿ ಕೋರ್ವಾರ. ಹಾಂ, ಕೋರ್ವಾರೀಶನ ದೇವಸ್ಥಾನದಲ್ಲಿ ಕೆಲಸ ಮಾಡ್ಕೊಂಡಿದ್ದವರು. ಹಾಂ, ಮೇಲಾಗಿ ಈಗ ಚೇರ್ ತೊಗೊಂಡ್ಬಾರ್ದು ಆಚಾರ್ಯ. ಬಾಲಾಜಿ ದೇವಸ್ಥಾನದ ಅರ್ಚಕರಾಗಿ ಇಲ್ಲಿ ಕೆಲಸ ಮಾಡ್ತೀವಿ. ಹಾಂ ಹಾಂ, ಇದಂತೂ ಒಳ್ಳೆಯ ಸ್ಥಾನ. ತಿರುಪತಿ ವೆಂಕಟರಮಣ ಸನ್ನಿಧಾನ ಸರ್ವಭಕ್ತರು ನೋಡ್ಕೊಂಡಲ್ಲಿ ಇದು ಎಲ್ಲಿ ಬರ್ತದ್ರಿ? ಸಕಲಗಳು ಸಿದ್ಧಿ ಆಗ್ತದೆ. ವಿಜಯಪುರ ಅನ್ನ ಇಡ್ಲಿ ಸೆಂಟರ್ ಹತ್ರ. 135 ವರ್ಷದ ಟೆಂಪಲ್ ಇದು. ಹಾಂ, ಇಲ್ಲಿ ಯಾರು ನೋಡ್ಕೊಂಡು ಯಾರು ನೋಡ್ತಾರೋ, ಯಾರು ಇದು ವೆಂಕಟರಮಣನ ಭಕ್ತರಿದ್ದಾರೋ ಅವರೆಲ್ಲರಿಗೂ ಒಳ್ಳೆ ಇಲ್ಲಿ ಫಲಪ್ರದವಾಗಿರ್ತಕ್ಕಂಥ ವರಗಳನ್ನು ಕೊಡುವಂಥ ಸ್ವಾಮಿ ಅಂತ ಇಲ್ಲಿ ಪೂಜೆ ಮಾಡ್ಕೊಂಡಿದ್ದೀವಿ. ಮೂಲತಃ ನಾವು ಕೋರ್ವಾರದ ಕೂಡ್ರಿ ಆಚಾರ ಕೂತ್ರಿ. ಕೋರ್ವಾರದೊಳಗೆ ಹಾಂ, ಒಬ್ಬರು ಭಾಳ ವರ್ಷದಿಂದ ಅಂದರೆ 4-5 ವರ್ಷದಿಂದ ಇದ್ದಂಥ ವಾದಿರಾಜ ಸ್ವಾಮಿಗಳು ಸ್ಥಾಪನೆ ಮಾಡಿದಂಥ ಮುಖ್ಯ ಪ್ರಾಣ ಹನುಮಂತ ದೇವರು, ಪ್ರಸಿದ್ಧ ಮಾತನಾಡೋ ದೇವರು ಅಂತದು. ಮತ್ತು ಸಂತಾನ ಪ್ರಾಪ್ತಿಯಾಗಲಿಕ್ಕೆ ಮತ್ತು ಯಾವತ್ತೂ ಏನಂತರ ಸರ್ವ ರೋಗಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಸರ್ವರು ಕೋರ್ವಾರಕ್ಕೆ ಬರ್ತಾರೆ. ಬಂದು ತಮ್ಮ ಇಚ್ಛೆಗಳು ಈಡೇರಿಸಿಕೊಂಡಿಂದ ಎಲ್ಲರೂ ಇದ್ದ ತಮ್ಮ ಸೇವೆಗಳನ್ನು ಸಲ್ಲಿಸಿ ಹೋಗ್ತಾರೆ. ಆ ಸ್ಥಳಕ್ಕೆ ಒಬ್ಬವ 400 ವರ್ಷದಿಂದ ನಾಗಾ ಸಾಧು ಬಂದಾಗ ಅಲ್ಲಿ ಒಬ್ರು ಯಾರೋ ಹಾವು ಕಡಿದು ಅವರು ಅದೇ ಜಾಗದ ಹಾವು ಕಡಿದು ಭಾಳ ಎಲ್ಲರೂ ದುಃಖ ತಪ್ತರಾದಂಥ ಹೊತ್ತಿನವ್ರು ನೋಡಿ ಅವ್ನಿಗೆ ಏನು ಹೇಳ್ತದೆ, ಇಲ್ಲೊಂದು ಏನಾದರೂ ನಾನು ಕೆಲಸ ಮಾಡಿ ಹೋಗೋದು ಹೇಳಿ ಒಂದು ಕಲ್ಲನ್ನು ಸ್ಥಾಪನೆ ಮಾಡಿ ಕಲ್ಲು ಸ್ಥಾಪನೆ ಮಾಡ್ಯಾನ. ಆ ಕಲ್ಲಿನ ಹತ್ತಿರ ಅಲ್ಲಿ ಆ ಏರಿಯಾದಾಗ ಹನುಮಂತ ದೇವರ ಗುಡಿ ಏರಿಯಾದಾಗ ಬೇಕಾದಂಥ ಘಟಸರ್ಪ ಬರಲಿ, ಎಂಥ ಸರ್ಪ ಹಾಕಿರೋದು ಈಗ ಅಲ್ಲಿ ಕೋರ್ವಾರದಾಗ ರೀ. ಯಾರೇ ತುಳಿದ್ರು ಸಹಿತ ಬರೀ ಚಿರ್ರದ್ದು ಒದರ್ತದ, ಯಾರಿಗೂ ವಾಪಸ್ ಕಡಿಯೋಗಿ ಕಡೆಯಂಗಿಲ್ಲ ಕೋರ್ವಾರ. ಯಾವ ಹಾವುಗಳು ಕಡ್ದಿಲ್ಲ. ಇತಿಹಾಸ ಅಮ್ಮ ಬಂದು ಹೋದಿಂದ ಯಾರಿಗೂ ಒಂದು ಚೀಳು ಕಡ್ದಿಲ್ಲ. ಅಡವಿಯೊಳಗದ ಸುತ್ತ ಇದು ಅದ, ಮುಂದೆ ದೊಡ್ಡದೊಂದು ಹಳ್ಳದ, ಹಿಂದಿನ ಬಸ್ ಲ್ಯಾಂಡ್ ಅವ, ಭೂಮಿ ಅವ, ನಾಡಗೌಡರು ಅಂತ ತಿಳ್ಕೊಂಡಿದ್ದಾರೆ, ಅವರೇ ಚೇರ್ಮನ್. ಅನುಕೂಲ ಅದನ್ರಿ ಕೋರ್ವಾರ ಕೋಲ ಎಲ್ಲ ಅನುಕೂಲ ಅದ. ತೀರ್ಥಭಾಮಿ ಅದ. ಮತ್ತು ಏನಂತಾರೆ ಒಳ್ಳೆ ಅರ್ಚಕರಿದ್ದಾರೆ. ಅವ್ರು ಏನದಂತ ನಿಮ್ಗೆ ಹೋದಂಥ ಎಲ್ಲ ಅನುಕೂಲತೆಗಳನ್ನು ಸಿಂದಗಿಯಿಂದ ಹೋಗ್ಬೇಕಾ? ಎಷ್ಟು ಕಿಲೋಮೀಟರ್ ಆಗ್ತದೆ? ಇಲ್ಲಿಂದ ಬಿಜಾಪುರದಿಂದ 60 ಕಿಲೋಮೀಟರ್. ಎಲ್ಲಾನು ದೇವಸ್ಥಾನ ಹಂಗೆ ಅವ್ರಿ. ಬಿಜಾಪುರದಿಂದ ಯಲಗೂರು 60, ಅಚ್ಚನೂರು 60, ಅಲ್ಲಿ ಹಲಗಣೆ ಇದೇನು ದೇವ್ರ ನಂಬರಿಗೆ 60. ಹಿಂಗೆ ಎಲ್ಲ ದೇವಸ್ಥಾನಗಳು ಬಿಜಾಪುರದಿಂದ 60 ಕಿಲೋಮೀಟರ್ದೊಳಗೆ ಅಲ್ಲ. ಕೃಷ್ಣಾ ನದಿನೂ 60, ಭೀಮಾ ನದಿನೂ 60. ಬಿಜಾಪುರದಿಂದ 60 ಕಿಲೋಮೀಟರ್ದಾಗ ಅದು ದೇವಸ್ಥಾನ. ಮುಂಜಾನೆ ಹಿಡ್ಕೊಂಡು ಒಂದು 10 ಗಂಟೆ ತನಕ 3-4 ಬಸ್ ಅವ. ಸಂಜೆ ಮುಂದೆ 4 ಬಸ್ಗಳವ. ಅದು ವಾದಿರಾಜರಿಂದ ಪ್ರತಿಷ್ಠಾಪನೆ ವಾದಿರಾಜನ ಪ್ರತಿಷ್ಠಾಪನೆ ಮಾಡಿದ್ವಿ. ವಾದಿರಾಜ ಮಠ ಸ್ವಾಮಿಗಳು 1735 ಅದನ್ನು ಸ್ಥಾಪನೆ ಮಾಡ್ಯಾರ. ಮತ್ತು ಪರಮಾತ್ಮ ಮುಖ್ಯ ಪ್ರಾಣ ದೇವರು ಭೂಮಿಯೊಳಗಿದ್ದರಂಥವು. ಭೂಮಿಯೊಳಗೆ ಏನಂತಾರೆ ಗುತ್ತೊಳಗೆ ಭೂಮಿಯೊಳಗೆ ಏನಂತಾರೆ ಹಿಂದಕ್ಕೆ ನವಗ್ರಹ ದೇವತೆಗಳನ್ನು ಅಗಸ್ತ್ಯ ಋಷಿಗಳು ನವಗ್ರಹ ದೇವತೆಗಳನ್ನು ಕರ್ಕೊಂಡು ಬಂದು ಆ ದೇವರಿಗೆ ಅರ್ಚನೆಯನ್ನು ಮಾಡಿ ಅದನ್ನು ಭೂಗರ್ಭದ ಮುಚ್ಚಿಬಿಟ್ಟಿದ್ರು ಅವರು. ಈ ವಾದಿರಾಜ ಸ್ವಾಮಿಗಳು ಬಂದಾಗ ಅವ್ರಿಗೆ ವಾದಿರಾಜ ಸ್ವಾಮಿಗಳು ಅಂದರೆ ಅವರು ವಾಯು ಸಂಭೂತರು, ಹನುಮಪ್ಪನ ವಂಶಸ್ಥರವರು. ಅವ್ರು ಏನಂತಾರೆ ಅಲ್ಲಿ ಬಂದಾಗ ಅವ್ರಿಗೆ ಸ್ವಪ್ನ ಆಯ್ತಂತ, ನಾನು ನಿಂತಲ್ಲಿದ್ದೇನೆ, ನನ್ನ ಮೇಲಕ್ಕೆ ತೋಮ ಅಂತಂದು ಕೂಡಲೇ ಎಲ್ಲಿ ನೋಡಬೇಕು, ಏನು ಸುದ್ದಿ ಏನೋ ಅಂತ ತಿಳ್ಕೊಂಡು ಅಂದ ಕೂಡಲೇ ಅದರ ಸ್ಥಳ ಹೇಳೋದು. ಅಲ್ಲಿ ಪಾದರಕ್ಷೆಗಳಿದ್ದು ಅಂತ. ಎಲ್ಲಿ ನನ್ನ ಪಾದರಕ್ಷೆಗಳನ್ನು ಕಾಣಿಸ್ತಾವೆ ಅಲ್ಲಿಂದ ಇಷ್ಟು ಅಂತರ ಮೇಲೆ ನಾ ಇದ್ದೀನಿ. ಈಗ ಅದು ದೇವಸ್ಥಾನದಾಗ ಪಾದರಕ್ಷೆ ಇದ್ದಷ್ಟು ಅಂತರ ಮೇಲೇ ಸ್ಥಾಪನೆ ಮಾಡ್ಯಾರ ಅವರು ತಂದೆ ಇಲ್ಲಿ ತೊಗೊಂಡು ಬಂದು ಆಗಿನ ನಾಡಗೌಡರು ಅಂತೇಳಿ ಪ್ರಖ್ಯಾತ ನಂತರ ನಾವು ಏನಂತಾರೆ ಭೂಮಿ ಕೊಟ್ಟಾರ. ಆ ಭೂಮಿಯೊಳಗೆ ಏನಂತಾರೆ ಈಗಲೂ ಸರ್ವರ ಭಕ್ತರ ಮನೋರಥಗಳನ್ನು ಪೂರ್ಣ ಮಾಡಿಕೊಡಲಿಕ್ಕೆ ಭಗವಂತ ಅಲ್ಲಿ ನೆಲೆಸಿಕೊಂಡಿದ್ದಾನೆ. ಮತ್ತು ಚೈತ್ರ ಶುದ್ಧ ಪ್ರತಿಭೆ 15 ದಿವಸ ಉತ್ಸವಗಳು ನಡೀತವೆ. ಯಾವಾಗ ರೀ ಅದು? ಚೈತ್ರ ಶುದ್ಧ ಪ್ರತಿಭೆ ಯುಗಾದಿ ಪಾಡ್ಯದಿಂದ ಮುಂದೆ 15 ದಿವಸ. ಅಲ್ಲಿ ಏನಂತಾರೆ ಸರ್ವರು ತಮ್ಮ ಸೇವೆಗಳನ್ನು ಸಲ್ಲಿಸ್ತಾರೆ. 15 ದಿವಸ ನಡೀತದೆ. ಅದೇ ಎಲ್ಲ ಗೌಡ್ರ ಮನೆಗಳು ಏನಂತಾರೆ ತ್ಯಾಜ್ಯಗಳವ, ಊರೊಳಗೆ ಎಲ್ಲರಿಗೂ ತ್ಯಾಜ್ಯವ. ಇವತ್ತು ಅವರು ಇವರಂತೆಲ್ಲ ಮುಸಲ್ಮಾನ ಹಚ್ಚಳಗೌಡರು ಇಟ್ಟಿದ್ದಾರೆ.
ಅಲ್ಲಿಂದ ಏನದಂತಾರೆ ಹರಿಜನರಿಗೆ ಏನದಂತಾರೆ ತ್ಯಾಜ್ಯಗಳವ, ಮತ್ತು ಏನದ ಲಂಬಾಣಿ ಮಂತಂದೂರಿಗೆ ತ್ಯಾಜ್ಯವ. ಯಾವುದೇ ಜಾತಿ ಅಂದೆ ಅಲ್ಲಿ ಜಾತಿ ಕುಲ ಗೋತ್ರ ಯಾವ ಸಂಬಂಧಗಳು ಆ ದೇವಸ್ಥಾನಕ್ಕಿಲ್ಲ. ಎಲ್ಲರೂ ಅಲ್ಲಿ ಏನಂತಾರೆ ಸರ್ವಧರ್ಮೀಯರೇ ಅಲ್ಲಿ ಮಾಡ್ಕೋತಾರೆ. ಅಲ್ಲಿ ವಿಶೇಷತೆ ಇನ್ನೊಂದೇನು ಕೇಳಿದ್ರೆ ಮುಸಲ್ಮಾನರು ಚೈತ್ರ ಶುದ್ಧ ಪ್ರತಿಪದೆಯಿಂದ ಹನುಮ ಜಯಂತಿ ತನಕ ಯಾರೂ ಒಂದು ತತ್ತಿ ಸಹಿತ ಹೋಗಿಲ್ಲ. ಅಲ್ಲಿ ಅವ್ರಾಗ್ರಿ ಹಾಂ ಯಾರೂ ಏನೂ ಮುಟ್ಟೋಗಿಲ್ಲ. ಎಲ್ಲರೂ ಏನದಪ್ಪ ಅಂತಾರೆ ಅವನನ್ನು ಪಾಲಿಸ್ತಾರೆ. ಪೂರ್ವಾದೇಶ ಸರ್ವರ ಮನೋರಥಗಳನ್ನು ಪೂರ್ಣ ಮಾಡಿಕೊಂಡು ಇಲ್ಲ ಇವತ್ತು ಅಚಾನಕ್ ನಾವು ಈ ದೇವಸ್ಥಾನಕ್ಕೆ ಹೊರಟಿ ನೀವು ರಗಡ್ ಸರಿ ಬರ್ತೀವಿ ರೀ. ಆದರೆ ಇವತ್ತು ರಥಸಪ್ತಮಿ ದಿವಸ ನಮಗೆ ಇಂಥ ಒಂದು ಒಳ್ಳೆಯ ಮಾಹಿತಿ ನೀಡಿದ್ದಕ್ಕೆ ತಮಗೆ ಧನ್ಯವಾದಗಳು.